ಜಾತಿ ಗಣತಿ ಜಟಾಪಟಿಯ ಮಧ್ಯೆ ಪ್ರತ್ಯೇಕ ಧರ್ಮ ದಂಗಲ್ ಶುರುವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಲಿಂಗಾಯತ ಧರ್ಮದ ಕಿಚ್ಚು ಹೆಚ್ಚಾಗಿದೆ. ಇನ್ನು ಲಿಂಗಾಯತ ಧರ್ಮದ ಕಿಚ್ಚು ಕಾಂಗ್ರೆಸ್ ವೀರಶೈವ ಲಿಂಗಾಯತ ಸಚಿವರಲ್ಲಿ ಭಿನ್ನಮತ ಮೂಡಿದೆ. ಜಾತಿ ಗಣತಿ ಜಟಾಪಟಿಯ ಮಧ್ಯೆ ಈಗ ಪ್ರತ್ಯೇಕ ಧರ್ಮ ದಂಗಲ್ ಶುರುವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಲಿಂಗಾಯತ ಧರ್ಮದ ಕಿಚ್ಚು ಹೆಚ್ಚಾಗಿದೆ. ಕಾಂಗ್ರೆಸ್ ವೀರಶೈವ ಲಿಂಗಾಯತ ಸಚಿವರಲ್ಲೀಗ ಭಿನ್ನಮತ ಮೂಡಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಬಿರುಕು ಮೂಡಿದೆ. ಕಾಂಗ್ರೆಸ್ನಲ್ಲಿ ಲಿಂಗಾಯತ ಧರ್ಮ ಆಗಬೇಕು ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಒಂದೇ ಅಂತ ಈಶ್ವರ್ ಖಂಡ್ರೆ ಅವರು ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಎಂಬಿಪಿ ವರ್ಸಸ್ ಖಂಡ್ರೆ ಜಟಾಪಟಿ ನಡೀತಾ ಇದೆ. 2013-18 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೊತ್ತಿದ್ದ ಕಿಡಿ ಇದು. ಇದೀಗ ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಜೋರಾಗಿದೆ. ಜಾತಿ ಗಣತಿ ಜಟಾಪಟಿ ಒಂದ್ ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಪ್ರತ್ಯೇಕ ಧರ್ಮ ದಂಗಲ್ ವಿಚಾರ ಮುನ್ನೆಲೆಗೆ ಬಂದಿದೆ. ರಾಜ್ಯ ರಾಜಕೀಯದಲ್ಲಿ ಲಿಂಗಾಯತ ಧರ್ಮದ ಕಿಚ್ಚು ಹೆಚ್ಚಾಗಿದೆ. ಕಾಂಗ್ರೆಸ್ ವೀರಶೈವ ಲಿಂಗಾಯತ ಸಚಿವರಲ್ಲೀಗ ಭಿನ್ನ ಮತ ಮೂಡ್ತಾ ಇದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬಿರುಕು ಮೂಡ್ತಾ ಇದೆ. ಲಿಂಗಾಯತ ಧರ್ಮ ಆಗಬೇಕು ಅಂತ ಎಂಬಿ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ವೀರಶೈವ ಲಿಂಗಾಯತ ಒಂದೇ ಅಂತ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಹಾಗಾದ್ರೆ ಎಂಬಿಪಿ ಏನ್ ಮಾತನಾಡಿದ್ದಾರೆ, ಖಂಡ್ರೆ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ. ಯಾವ ಟೀಮ್ ಬರತ್ತದ ಬಿಜೆಪಿಗ ಅವರಲ್ಲಿ ಒಂದು 7-8 ಟೀಮ್ ಅದಾವ, ಹೆಚ್ಚೇ ಅದಾವ. ಆರ್ ಅಶೋಕ್ ಒಂದು, ವಿಜಯೇಂದ್ರದ ಒಂದು, ನಮ್ಮವರೊಬ್ರು ಹೊರಗೆ ಹೋದ್ರು. ಮತ್ತೆ ಯಾರ್ಯಾರ್ದವ್ರ ಟೀಮ್ ಬಾಳ ಟೀಮ್ ಅದಾವ. ಜೋಶಿ ಅವ್ರದೊಂದು, ಸೋಮಣ್ಣ ಅವ್ರದೊಂದು, ಬಾಬಾ ಜನರ ಟೀಮ್ ಅದಾವ. 20 ಟೀಮ್. ಬಾಗಿಲು ಒಂದಿಲ್ಲ, 100 ಬಾಗಿಲು ಅದಾವ. ಯಾವ ಬಾಗಿಲು ಜನ ಬರಾಕತ್ತಾರ ಗೊತ್ತಿಲ್ಲ. ನಾವು ಪರಿಹಾರ ಕೊಟ್ಟಾಗಿದೆ. ಈಗೇನ್ ಬರ್ತಾರ, ಪ್ರವಾಹ ಎಲ್ಲ ತಗ್ಗೋಗಿದೆ. ನಾವು ಪರಿಹಾರದ ಇದನ್ನ ವೀಕ್ಷಣೆ ಮಾಡಿ ಜಿಲ್ಲೆಯಲ್ಲಿಯೂ ಕೂಡ ಸಂಬಂಧಿಸಿದ ಉಸ್ತುವಾರಿ ಸಚಿವರು, ಶಾಸಕರುಗಳು ಕೂಡ ಎಲ್ಲವನ್ನ ಇದು ಮಾಡಿ ಈಗ ನಾವು ಪರಿಹಾರ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಮ್ಮ ನಿಲುವು ಬಹಳ ಸ್ಪಷ್ಟವಾದಂಥ ನಿಲುವಿದೆ. ಲಿಂಗಾಯತ ವೀರಶೈವ ಎರಡೂ ಒಂದೇ. ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡೂ ಸಮಾನಾರ್ಥಕವಾದಂಥ ಒಂದು ಪದಗಳಿದ್ದಾವೆ. ಈ ವೀರಶೈವ ಲಿಂಗಾಯತ ಭಿನ್ನ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ, ವಿರಕ್ತರು ಇದ್ದಾರೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸಂಘಟಿತರಾಗಿರಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ, ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ. ಮತ್ತು ಇವತ್ತು ಅವರವರಿಗೆ ತಮ್ಮ ತಮ್ಮ ವೈಯಕ್ತಿಕವಾದಂಥ ಹೇಳಿಕೆ ಕೊಡಲಿಕ್ಕೆ ಅಧಿಕಾರ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, ಇನ್ನು ಜಾತಿ ಗಣತಿ ಜಟಾಪಟಿ ನಡೀತಾ ಇದೆ. ಇದರ ಮಧ್ಯೆಯೇ ಈಗ ಧರ್ಮ ದಂಗಲ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಮೊದಲಿನಿಂದಲೂ ಕೂಡ ಲಿಂಗಾಯತ ಜಾತಿ ಏನಿದೆ ಅದನ್ನ ಧರ್ಮ ಅಂತ ಘೋಷಣೆ ಮಾಡಬೇಕು, ಇದು ಧರ್ಮ ಅಂತ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರ ಭಾರಿ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಈಗ ಮತ್ತೆ ಅದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಇನ್ನು 2013-18ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೊತ್ತಿದ್ದಂತಹ ಕಿಡಿ ಇದು. ಅಂದ್ರೆ ಲಿಂಗಾಯತವನ್ನ, ಏನ್ ಲಿಂಗಾಯತ ಜಾತಿ ಇದೆ ಅದನ್ನ ಧರ್ಮ ಅಂತ ಘೋಷಣೆ ಮಾಡಬೇಕು, ಧರ್ಮದ ರೀತಿಯಲ್ಲಿ ಕಾಣಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ರು. ಲಿಂಗಾಯತ ಧರ್ಮ ಆಗ್ಬೇಕು ಅಂತ ಎಂಬಿ ಪಾಟೀಲ್ ಈ ಮೊದಲಿನಿಂದಲೂ ಕೂಡ ಹೇಳ್ತಾ ಬಂದಿದ್ರು. ಆದ್ರೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಆದ್ರೆ ನಿನ್ನೆ ನಡೆದಂತಹ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಈ ಒಂದು ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ಸದ್ಯಕ್ಕೆ ಧರ್ಮ ದಂಗಲ್ ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಲಿಂಗಾಯತ ಜಾತಿ ಏನಿದೆ ಅದನ್ನ ಧರ್ಮವಾಗಿ ಘೋಷಣೆ ಮಾಡಬೇಕು ಎಂಬ ಕೂಗು ಕೇಳ ಬಂದಿತ್ತು. ಆದ್ರೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಆದ್ರೆ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ?
ಸಾಹಿತ್ಯ ಇದೀಗ ಲಿಂಗಾಯತ ಸಚಿವರುಗಳಲ್ಲೇ ಈ ವಿಚಾರವಾಗಿ ದ್ವಂದ್ವ ನಿಲುವು ಕಾಣಿಸ್ತಾ ಇದೆ. ಒಂದು ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನ ಮಾಡಬೇಕು ಅನ್ನುವಂತಹದ್ದು, ಮತ್ತೊಂದು ಕಡೆ ವೀರಶೈವ ಲಿಂಗಾಯತ ಅನ್ನುವಂತಹದನ್ನ ಬರೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಮತ್ತೆ ಎಂ.ಬಿ. ಪಾಟೀಲ್ ನಡುವೆ ಈ ರೀತಿಯಾದಂತಹ ದ್ವಂದ್ವ ಮತ್ತೆ ಭಿನ್ನಮತ ಸ್ಫೋಟ ಆಗಿರುವಂತಹದ್ದು. ಪ್ರಮುಖವಾಗಿ ವೀರಶೈವ ಲಿಂಗಾಯತ ಅಂತಲೇ ಬರೆಸಿ ಅನ್ನುವಂತಹದನ್ನ ಮಹಾಸಭಾ ಹೇಳಿತ್ತು. ಆದರೆ ನೆನೆ ನಡೆದಂತಹ ಸಭೆ ಏನಿತ್ತು ಅಂದ್ರೆ ಮಠಾಧೀಶರ ಒಕ್ಕೂಟದ ಸಭೆ ಏನಿತ್ತು, ಅಲ್ಲೂ ಕೂಡ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವಂತಹದ್ದು ಅವರ ಮಾತಿನ ಮೇಲ್ನೋಟವನ್ನ ನೋಡ್ತಾ ಹೋದ್ರೆ ಲಿಂಗಾಯತರು ಅಂತಲೇ ಬರೆಸಬೇಕು, ವೀರಶೈವ ಲಿಂಗಾಯತ ಅನ್ನುವಂತಹದ್ದು ಬರೆಸುವಂತದ್ದು ಸರಿಯಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅದೆಲ್ಲದೂ ಕೂಡ ಇದೀಗ ಸಚಿವರುಗಳ ಮಾತಿನಲ್ಲಿ ಸ್ಫೋಟ ಆಗ್ತಾ ಇದೆ. ಸಚಿವರುಗಳ ಮಾತಿನಲ್ಲಿ ಅದೆಲ್ಲವೂ ಕೂಡ ಬಹಿರಂಗ ಆಗ್ತಿದೆ. ಇವತ್ತು ಕೂಡ ಈಶ್ವರ್ ಖಂಡ್ರೆ ಮಹಾಸಭಾದ ಪರವಾಗಿಯೇ ರೀತಿಯಲ್ಲಿ ಅಂದ್ರೆ ಅವರು ಮೊದಲಿಂದಲೂ ಕೂಡ ಪರವಾಗಿ ಇರೋದ್ರಿಂದ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವಂತಹದನ್ನ ಬರೆಸಿದ್ರು, ಏನೋ ಮಾತನಾಡಿದ್ರು. ಆದ್ರೆ ಇದರ ಜೊತೆಗೆ ಇವತ್ತು ಎಂ.ಬಿ. ಪಾಟೀಲ್ ಮಾತನಾಡುವಾಗ್ಲೂ ಕೂಡ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವಂತಹದನ್ನ ಮೆನ್ಷನ್ ಮಾಡಿದ್ರೆ ಹೊರತು ವೀರಶೈವ ಲಿಂಗಾಯತ ಅನ್ನುವಂತಹದನ್ನ ಅವರ ಬಾಯಲ್ಲಿ ಹೇಳಿಲ್ಲ. ಹೀಗಾಗಿ ಈ ಹಿಂದೆ ಅಂದ್ರೆ 2013ರಿಂದ 2018ರವರೆಗೆ ಏನು ಒಂದು ಗದ್ದಲ ನಡೆದಿತ್ತು, ಏನು ಸಿದ್ದರಾಮಯ್ಯ ಅವರ ಪಕ್ಷದ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಮಟ್ಟಿನ ಆಕ್ರೋಶ ವ್ಯಕ್ತವಾಗಿತ್ತು. ಸಮಾಜದಲ್ಲಿ ಲಿಂಗಾಯತರನ್ನ ಹೊಡಿತಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹದ್ದಾಗಿತ್ತು. ಈಗ ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಮತ್ತೊಮ್ಮೆ ಮುಂದುವರಿತಾ ಇದೆ. ಈಗ ಸಚಿವರುಗಳಲ್ಲೇ ದ್ವಂದ್ವ ಇರೋದ್ರಿಂದ ಒಂದು ರೀತಿಯಾಗಿ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಈ ಲಿಂಗಾಯತ ವಿಚಾರವಾಗಿ ಅನ್ನುವಂತಹದ್ದು ಕೂಡ ಸ್ಪಷ್ಟ ಆಗ್ತಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.